ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರ ಆದಿ ಹಿಡ್ಕೊಂಡು ಬಹುಶಃ ಬಹಳಷ್ಟು ಮಂದಿ ಇಲ್ಲಿ ಸೇರಿದ್ರಿ. ನಿಮ್ಮೆಲ್ಲರೂ ಕೂಡ ಹಾಸನ ಜಿಲ್ಲೆ ಜನರು ಬಹಳಷ್ಟು ಹೃದಯಶಾಲಿಗಳಿದ್ದಂತ ಜನರು ತಾವೆಲ್ಲರೂ ಕೂಡ. ಯಾಕಂದ್ರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಿಮ್ಮ ಪ್ರೀತಿ ಅಭಿಮಾನ ನೋಡ್ತಾ ಇದ್ರೆ ಒಂದು ಕಡೆ ಮಳೆ ಬರ್ತಾ ಇದೆ, ಮಳೆಯನ್ನು ಕೂಡ ಲೆಕ್ಕಿಸಲಾದಂತೆ ಈ ಬಾರಿ ಏನಿವತ್ತು ಹಾಸನ ಜಿಲ್ಲೆಯಲ್ಲಿ ಸಿಮೆಂಟ್ ಮಂಜಣ್ಣವ್ರನ್ನ ತಾವು ಗೆಲ್ಲಿಸಿದ್ರಿ. 2018ರಲ್ಲಿ ನಾನು ಯಡಿಯೂರಪ್ಪನವರು ಪ್ರೀತಮ್ ಗೌಡ್ರ ಸಲುವಾಗಿ ಪ್ರಚಾರ ಸಲುವಾಗಿ ನಾವು ಬಂದಿದ್ವಿ. ಬಹುಶಃ ಈ ಬಾರಿ 2028ರಲ್ಲಿ ನಡೆಯುವಂತ ಚುನಾವಣೆಯಲ್ಲಿ ಪ್ರೀತಮ್ ಗೌಡರನ್ನ ಹಿಡಿಕೊಂಡು 7 ಅಧ್ಯಕ್ಷರು ಜಾಗೃತಿಯನ್ನು ಬಾರಿಸ್ತಾ ಇದ್ರು. ಜಾಗೃತಿ ಅಂದ್ರೆ ಏನಂತಿರ್ತಾವ ಬಾರಿಸ್ತಾ ಇದ್ರು. ದಾಸರಯ್ಯ, ನಾವು ಕೂಡ ದಾಸರಯ್ಯಗಳು, ನಾವು ಬ್ಯಾಡ್ರ ದಾಸರಯ್ಯಗಳು. ದಾಸರಯ್ಯ ಅಂತಾರೆ, ದಾಸರಯ್ಯ ಏನಂತೀರ, ಹೆಂಗಂದ್ರೆ ಈಗ ಬಾರಿಸ್ಕೊಂತ ಬರ್ತಾರ ಊರಲ್ಲಿ. ಬಹುಶಃ ನಮ್ಮ ವಿಜೇಂದ್ರ ಅವರು ಅಧ್ಯಕ್ಷರು ಜಾಗೃತಿಯನ್ನು ಬಾರಿಸ್ತಾ ಇದ್ರು. ನನಗೆ ನೆನಪಾಗ್ತಾ ಇತ್ತು ಎದಕ್ಕೋಸ್ಕರವಾಗಿ ಜಾಗೃತಿ ಬಾರಿಸ್ತಾ ಇದಾರ. ಆ ರವೀಣ್ಣರು ಬಾಯಕ್ ಶಂಕು ಹಿಡ್ಕೊಂಡು ಶಂಕು ಉತ್ತಾ ಇದ್ರು. ಆ ಶಂಕು ಮತ್ತು ಜಾಗೃತಿಯನ್ನು ಬಾರಿಸಂತ ಟೈಮಲ್ಲಿ 2021ರಲ್ಲಿ ಕೂಡ ಬಹಳ ಈ ದೇಶಕ್ಕೆ ಗಂಡಾಂತರವನ್ನು ಅವತ್ತು ಕೋವಿಡ್ ಮೂಲಕ ಅವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿದ್ದಂತ ಜನರು ಜಾಗೃತಿಯನ್ನು ಹೊಡಿಬೇಕು, ಗಂಟೆಯನ್ನು ಹೊಡಿಬೇಕು, ಶಂಕನ್ನು ಹೊಡಿಬೇಕು, ಈ ದೇಶದಿಂದ ಕೋವಿಡ್ ಮಯ ಆಗ್ಬೇಕೆಂದು ಅವತ್ತು ಸೂಚನೆಯನ್ನು ಕೊಟ್ಟಿದ್ರು. ಬಹುಶಃ ಇವತ್ತು ವಿಜೇಂದ್ರ ಅವರು ಜಾಗೃತಿಯನ್ನು ಬಾರಿಸುವಂತ ಟೈಮಲ್ಲಿ ನನಗೆ ಒಂದು ನೆನಪಾಯಿತು. ಅವ್ರೇನು ಜಾಗೃತಿಯನ್ನು ಬಾರಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಈ ರಾಜ್ಯವನ್ನು ತಲುಪಬೇಕು. ಭಾರತೀಯ ಜನತಾ ಪಾರ್ಟಿ, ಯಾಕಂದ್ರೆ ಇವತ್ತು ಈ ಸರ್ಕಾರದಲ್ಲಿ ಎಲ್ಲ ಭ್ರಷ್ಟಾಚಾರಿಗಳು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂದ್ರೆ ಅಲಿಬಾಬಾ ಚಾಲಿಸ್ವರ್ ಇದ್ದಂತೆ ಅವರೆಲ್ಲರೂ ಕೂಡ ಇವತ್ತು ಮಂತ್ರಿಗಳೆಲ್ಲರೂ ಕೂಡ ಪೈಪೋಟಿಯನ್ನು ಹಾಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಾ ಇದಾರ. ಅವರು ಹೈಕಮಾಂಡ್ ಒಂದು ಆದೇಶ ಕೊಟ್ಟಿದೆ. ಏನ್ ಆದೇಶ ಕೊಟ್ಟಿದೆ? ಯಾರು ಎಷ್ಟು ಜಾಸ್ತಿ ಭ್ರಷ್ಟಾಚಾರವನ್ನು ಮಾಡ್ತಿರೋ, ಎಷ್ಟು ಕಲೆಕ್ಷನ್ ಅನ್ನು ಮಾಡಿ ನಮ್ಮ ಹೈಕಮಾಂಡ್ ಕೊಡ್ತಿರೋ ಅವರೆಲ್ಲರೂ ಕೂಡ ಫಿಕ್ಸ್. ಏನಂದ್ರೆ 5 ವರ್ಷಗಳ ಕಾಲ ನೀವೇ ಮಂತ್ರಿ ಫಿಕ್ಸ್ ಅಂತೇಳಿ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರ ಮಾಡಕ್ ಕುಂತು ಬಿಟ್ಟಾರ. ಅವ್ರು ಯಾರು ಕಲೆಕ್ಷನ್ ಜಾಸ್ತಿ ಮಾಡಿದ್ರೆ 5 ವರ್ಷಗಳ ಮಂತ್ರಿ ಫಿಕ್ಸ್. ಅವ್ರಿಗೆ ಯಾರು ಕಡಿಮೆ ಮಾಡ್ತಾರ ಅವ್ರಿಗೆಲ್ಲ ಕೂಡ ತೆಗಿಂತ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಅನ್ನೋದು ಆ ಚಾಮುಂಡೇಶ್ವರಿ ತಾಯಿಯನ್ನು ನಾವು ಕೇಳ್ಕೊಂಡ್ವಿ. ಇವತ್ತಿದ್ದಂತ ಹೋರಾಟ ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ, ಜನಸಾಮಾನ್ಯರನ್ನ ಬದುಕನ್ನು ಕಟ್ಟಿಕೊಡ್ಬೇಕೆಂದ್ರೆ ಹೋರಾಟಕ್ಕೆ ಹೋಗ್ತಾ ಇದ್ವು. ಆ ಹೋರಾಟದಲ್ಲಿ ಚಾಮುಂಡೇಶ್ವರಿ ತಾಯಿ ಇವತ್ತು ಅಧ್ಯಕ್ಷರಿಂದ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟಕ್ಕೆ ಹೋಗ್ತಾ ಇದ್ವಿ. ಇದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ, ಬಡವರ ಬದುಕನ್ನು ಕಟ್ಟಿಕೊಳ್ಳೋ ಸಲುವಾಗಿ ಹೋರಾಟದಲ್ಲಿ ಈ ಹೋರಾಟ ಸಫಲ ಆಗಬೇಕಾದ್ರೆ ಇವತ್ತು ಜನರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆಲಿ ಬರಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅನೇಕ ನಾಯಕರು ಬೆಳಕಿಂದ ಇದು 420 ಸರ್ಕಾರ, ಫಿಟ್ ಪ್ಯಾಕೆಟ್ ಸರ್ಕಾರ, ಇದು ವಸೂಲಿ ಮಾಡುವಂತ ಸರ್ಕಾರ, ದಿನನಿತ್ಯಗಳು ಇವತ್ತು ಎಲ್ಲ ಗಗನಕ್ಕೆ ಇರ್ತಾ ಇದಾವ, ಬೆಲೆ ತುಟ್ಟಿ ಆಗ್ತಾ ಇದೆ ಅಂತ ಕೂಡ ಇವತ್ತು ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರು ಇವತ್ತು ಎಲ್ಲ ಹಣವನ್ನು ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವರು ಎಲ್ಲರೂ ಕೂಡ ಬೇರೆ ಬೇರೆ ಕಡೆ ಅವರು ಹಣವನ್ನು ಬದಲಾವಣೆಯನ್ನು ಮಾಡಿ ಬೇರೆ ಕಡೆ ಇವತ್ತು ಹಣವನ್ನು ಉಪಯೋಗಿಸಿಕೊಂಡು ಭ್ರಷ್ಟಾಚಾರವನ್ನು ಮಾಡಿ ಎಲ್ಲ ಜನಾಂಗದವರಿಗೆ ಜನರ ಮೇಲೆ ಹೊರೆಯಾಗುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸಿಮೆಂಟ್ ಮಂಜುವನ್ನ ಹಿಡ್ಕೊಂಡು, ಪ್ರೀತಮ್ ಗೌಡರನ್ನ ಹಿಡ್ಕೊಂಡು, ಉಳ್ಳಳ್ಳಿ ಸುರೇಶನ್ನ ಹಿಡ್ಕೊಂಡು 7 ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ 7 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಬೇಕು, ಕಾಂಗ್ರೆಸ್ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.